ಇಮ್ಯಾಜಿನ್ ಮಾಡಿ, ನೀವು ನಾಳೆ ಎದ್ದು ನೋಡಿದ್ರೆ ನಿಮಗೆ ಇಷ್ಟ ಆಗಿರೋ ಊಟದ ಬೆಲೆ ಡಬಲ್ ಆಗಿರುತ್ತೆ. ಇದೆಲ್ಲ ಯಾವುದೋ ಮೂವಿ ಸ್ಟೋರಿ ಥರ ಅನಿಸ್ತಾ ಇರುತ್ತೆ, ಆದರೆ ಇದೇ ರಿಯಾಲಿಟಿ. ನೀವು ನ್ಯೂಸ್ ಹೆಡ್ಲೈನ್ಸ್ ನೋಡ್ತಾನೆ ಇರ್ಬೋದು, ಆದರೆ ಇವಾಗ ರಿಯಾಲಿಟಿ ನಾನು ತೋರಿಸ್ತಾ ಇದ್ದೀನಿ. ಸೊ ಬೇರೆ ಎಲ್ಲೋ ಯಾವುದೋ ದೇಶದಲ್ಲಿ ಯುದ್ಧ ಆಗ್ತಿದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಯಾಕೆ ಈ ಥರ ಆಗ್ತಿದೆ, ಆ್ಯಂಡ್ ಯಾವುದ್ಯಾವುದೆಲ್ಲ ಏನೇನೆಲ್ಲ ತೊಂದರೆ ಆಗ್ತಿದೆ ಅಂತ ನೋಡೋಣ ಗೈಸ್. ಈ ವಿಡಿಯೋಯಿಂದ ನೀವು ಸಮಾಜ ಜ್ಞಾನನ ತಿಳ್ಕೊಬೋದು. ಸೊ ಆದ್ದರಿಂದ ವಾಚ್ ಮಾಡಿ ಗೈಸ್. ಇವಾಗ ಉಕ್ರೇನ್ಗೆ ಹೋಗೋಣ. 2 ಇಯರ್ಸ್ ಆದಮೇಲೆ 2026ರಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಫೈಟು. ಅಥವಾ ಇದು 2026ರಲ್ಲಿ ವರ್ಲ್ಡ್ ವಾರ್ 3 ಸ್ಟಾರ್ಟ್ ಆಯ್ತಾ? ರೀಸೆಂಟ್ಲಿ ಉಕ್ರೇನ್ ಅವರು ಕೆಲವು ಏರಿಯಾಸ್ನ ಆಕ್ರಮಣ ಮಾಡಿಕೊಂಡ್ರು, ಆದರೆ ರಷ್ಯಾ ಏರಿಯಲ್ ಅಟ್ಯಾಕ್ಸ್ನ ನಿಲ್ಲಿಸಲೇ ಇಲ್ಲ. ವೈ? ಯಾಕಂದರೆ ಇದು ಬರೀ ಲ್ಯಾಂಡ್ ಅಲ್ಲ, ಇಟ್ಸ್ ಅಬೌ ನೆಟಿವ್ ಇನ್ಫ್ಲೂಯೆನ್ಸ್ ಮತ್ತು ರಷ್ಯಾದ ಡಾಮಿನೆನ್ಸ್. ಈ ಮಾರ್ಚಲ್ಲಿ ತುಂಬಾನೇ ಸೀರಿಯಸ್ ಆಗ್ತಿದೆ ಅಲ್ವಾ ಗೈಸ್? ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದರೆ ಕೆಲವೇ ಬರುತ್ತಿದೆ. ಇವಾಗ ಡೈರೆಕ್ಟಾಗಿ ಮಿಡಲ್ ಈಸ್ಟ್ಗೆ ಜಂಪ್ ಆಗೋಣ. ಇಸ್ರೇಲ್ ಮತ್ತು ಇರಾನ್ ಮಧ್ಯ ಡೈರೆಕ್ಟ್ ವಾರ್ ಸ್ಟಾರ್ಟ್ ಆಗಿದೆ ಗೈಸ್. ತೆಹರಾನ್ ಮತ್ತು ಇಸ್ರೇಲಿ ಸಿಟೀಸ್ ಮೇಲೆ ಮಿಸೈಲ್ಸ್ ಫೈರ್ ಆಗ್ತಾನೇ ಇದೆ. ಯಾಕೆ? 1000 ವರ್ಷಗಳ ಹಿಂದೆ ಇರೋ ಹಿಸ್ಟರಿ ಮತ್ತು ರೀಜನಲ್ ಸ್ಟ್ರಗಲ್. ಯಾರಿಗೆ ಆ ಏರಿಯಾದಲ್ಲಿ ಅಥಾರಿಟಿ ಬೇಕು, ಅದಕ್ಕೋಸ್ಕರ ಈ ಕಾಂಬ್ಯಾಟ್. ಇನ್ನೂ ಒಂದು ಹೇಳಬೇಕು ಅಂದರೆ, ಕಂಟ್ರೀಸ್ ಬರೀ ಯುದ್ಧ ಮಾಡಲ್ಲ, ಅವರು ಜಿಯೋ ಪೊಲಿಟಿಕ್ಸ್ಗೋಸ್ಕರ ಫೈಟ್ ಮಾಡ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಲ್ಯಾಂಡ್, ಆಯಿಲ್ ಇನ್ಫ್ಲೂಯೆನ್ಸ್. ಫಾರ್ ಎಕ್ಸಾಂಪಲ್, ಮಿಡಲ್ ಈಸ್ಟ್ನಲ್ಲಿ ಇರೋ ಸ್ಟ್ರೈಟ್ ಆಫ್ ಹಾರ್ಮುಜ್, ಇದು ಪ್ರಪಂಚದ ಆಯಿಲ್ ಸಪ್ಲೈಗೆ ಮೇನ್ ಡೋರ್ ಥರ. ಇಫ್ ದ ಡೋರ್ ಇಸ್ ಕ್ಲೋಸ್, ಪ್ರಪಂಚ ಪೂರ್ತಿ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ. ಅದನ್ನೇ ಇವಾಗ ಇರಾನ್ ಮಾಡ್ತಾ ಇರೋದು. ಇದರಲ್ಲಿ ಒಂದೇ ಒಂದ್ರ ಬಗ್ಗೆ ಹೇಳ್ಬಿಡ್ತೀನಿ. ಯಾರಾದರೂ ಅಮುಕುಡುಮುಕು ಮತ್ತು ರೋಸ್ಟ್ ಮಾಡ್ಕೊಂಬಂದರೆ ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ, ಫಾಲೋ ಮಾಡ್ಕೊಂಬಿಡ್ತೀರಾ. ಈ ಥರ ಎಜುಕೇಷ್ನಲ್ ಪರ್ಪಸ್ ವಿಡಿಯೋ ಇಟ್ಕೊಂಬಡಿದ್ರೆ ಯಾಕೆ ಯಾರೂ ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಅಷ್ಟೇ 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 ಗೈಸ್. ಇವಾಗ ಎಕಾನಮಿ ಬಗ್ಗೆ ಮಾತಾಡೋಣ. ಬ್ರೆಂಟ್ ಆಯಿಲ್ ಬೆಲೆ $100 ಕ್ರಾಸ್ ಆಗಿದೆ. ಶಿಪ್ಪಿಂಗ್ ರೂಟ್ಸ್ ಬ್ಲಾಕ್ ಆದರೆ ಲಾಜಿಸ್ಟಿಕ್ಸ್ ಪ್ರೈಸ್ ಇರುತ್ತಲ್ಲ, ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ಅಮೆಝಾನ್ ಡೆಲಿವರಿ ಚಾರ್ಜ್ ಇರ್ಬೋದು, ಆ್ಯಂಡ್ ನಿಮ್ಮದು ಯಾವುದೇ ರೀತಿ ಫುಡ್ ಡೆಲಿವರಿ ಆ್ಯಪ್ ಇರ್ಬೋದು, ಅದೆಲ್ಲ ಹೈಕ್ ತೋರಿಸ್ತಿದೆ ಪ್ರೈಸಸ್ನ. ಆ್ಯಂಡ್ ಇವಾಗ ತುಂಬ ಹೈಕ್ ಆಗುತ್ತೆ ಗೈಸ್ ಎಲ್ಲನೂ. ಪ್ಲಸ್ ರಷ್ಯಾ ಆ್ಯಂಡ್ ಉಕ್ರೇನ್ ಆರ್ ದ ಬ್ರೆಡ್ ಬ್ಯಾಸ್ಕೆಟ್ ಆಫ್ ದ ವರ್ಲ್ಡ್. ಅಲ್ಲಿಂದ ವೀಟ್ ಮತ್ತು ಫರ್ಟಿಲೈಸರ್ ಸಪ್ಲೈ ಆಗೋದು ಸ್ಟಾಪ್ ಆದರೆ ಇಡೀ ಜಗತ್ತೇನೆ ಹೊಟ್ಟೆ ಹಸ್ಕೊಂಡೆ ಸತ್ತೋಗ್ಬಿಡ್ಬೇಕಾಗುತ್ತೆ. ಸೊ ಇವಾಗ ನಮ್ಮ ಇಂಡಿಯಾಗೆ ಏನೇನು ನಷ್ಟ ಅಂತ ನೋಡೋಣ. ಸೊ ವೈ ಇಸ್ ದಿಸ್ ಬ್ಯಾಡ್ ಫಾರ್ ಅಸ್? ಇಂಡಿಯಾ 85% ಆಯಿಲ್ನ ಇಂಪಾರ್ಟೆಂಟ್ ಮಾಡುತ್ತೆ. ಮಿಡಲ್ ಈಸ್ಟ್ನಲ್ಲಿ ಟೆನ್ಷನ್ಸ್ ಜಾಸ್ತಿ ಆದರೆ LPG ಸಿಲಿಂಡರ್ಸ್ ಪ್ರೈಸಸ್ ಆಲ್ರೆಡಿ ಹೈಕ್ ಆಗಿದೆ. ನಮ್ಮ ಫಾರ್ಮರ್ಸ್ಗೆ ಬೇಕಾಗಿರೋ ಫರ್ಟಿಲೈಸರ್ಸ್ ಕೂಡ ಅಲ್ಲಿಂದನೇ ಬರೋದು. ಏನಾದರೂ ಸಪ್ಲೈ ಕಟ್ ಆದರೆ ನಮಗೆ ಏನು ಬೆಳೆಸೋಕ್ಕೂ ಆಗಲ್ಲ, ಉಳ್ಸೋಕ್ಕೂ ಆಗಲ್ಲ, ಹಂಗಾಗೋಗುತ್ತೆ. ಸೂರತ್ತಲ್ಲಿ ಇರೋ ಡೈಮಂಡ್ ಇಂಡಸ್ಟ್ರಿಯಿಂದ ಹಿಡಿದು ಬೆಂಗಳೂರು ಟೆಕ್ ಚಿಪ್ಸ್ ಸಪ್ಲೈ ಚೈನ್ವರೆಗೂ ಎಲ್ಲ ಇಂಪ್ಯಾಕ್ಟ್ ಆಗ್ತಿದೆ. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸ್ಲೋ ಆದರೆ ಜಾಬ್ ಮಾರ್ಕೆಟ್ ತುಂಬಾ ಟೈಟ್ ಆಗುತ್ತೆ. ಮುಂದೆ ಏನಾಗ್ಬೋದು? ಎಕ್ಸ್ಪರ್ಟ್ಸ್ ಹೇಳಿರೋ ಥರ, ಇಫ್ ದಿಸ್ ಕಾನ್ಫ್ಲಿಕ್ಟ್ ಸ್ಪ್ರೆಡ್ಸ್ ಟು ಅದರ್ ರೀಜಿಯನ್ಸ್ ಲೈಕ್ ಚೀನಾ ಆ್ಯಂಡ್ ತೈವಾನ್, ದೆನ್ ಇಟ್ಸ್ ಎ ರಿಯಲ್ ಗ್ಲೋಬಲ್ ವಾರ್. ಆದರೆ ಪಾಸಿಟಿವ್ ಸೈಡ್ ಏನಂದರೆ, ಇಂಡಿಯಾ ಇವಾಗ ಇಂಡಿಪೆಂಡೆಂಟ್ ಆಗಿ ರಷ್ಯನ್ ಆಯಿಲ್ ತಗೋತಿದೆ ಮತ್ತು ಅಲ್ಟರ್ನೇಟ್ ಟ್ರೇಡ್ ರೂಟ್ಸ್ ನೋಡ್ತಿದೆ. ಸ್ಟೆಬಿಲಿಟಿ ಬರಬೇಕು ಅಂದರೆ ಪೀಸ್ ಟಾಕ್ಸ್ ಇಸ್ ದ ಓನ್ಲಿ ವೇ ಗೈಸ್. ವಾರಲ್ಲಿ ಯಾರು ವಿನ್ ಆಗಲ್ಲ, ಬರೀ ನಾರ್ಮಲ್ ಪೀಪಲ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್ ಲಾಸ್ ಆಗ್ತಾರೆ. ವೆದರ್ ಇಟ್ಸ್ ಇನ್ ಉಕ್ರೇನ್, ಗಾಜಾ ಆರ್ ಇರಾನ್. ಮನುಷ್ಯ ಜೀವ ತುಂಬಾ ಪ್ರೀಷಿಯಸ್. ನಮಗೆ ಗ್ಲೋಬಲ್ ಇವೆಂಟ್ಸ್ ಬಗ್ಗೆ ನಾಲೆಜ್ ಇರಬೇಕು, ಯಾಕಂದರೆ ನಮ್ಮ ಫ್ಯೂಚರ್ ಅದ್ರ ಮೇಲೇ ಡಿಪೆಂಡ್ ಆಗಿದೆ. ಸೊ ಸ್ಟೇ ಇನ್ಫಾರ್ಮ್ಡ್, ಯೋಚನೆ ಮಾಡಿ, ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ, ಆ್ಯಂಡ್ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.